ಹಲೋ ವೀಕ್ಷಕರೇ, ಸಿಯಾರಾಮ್ ಯೂಟ್ಯೂಬ್ ಕನ್ನಡ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಬೆಟ್ಟದ ನೆಲ್ಲಿಕಾಯಿಯಿಂದ ಚಟ್ನಿಯನ್ನು ತಯಾರಿಸೋದು ಹೇಗೆ ಎಂಬುದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬೆಟ್ಟದ ನೆಲ್ಲಿಕಾಯಿಯು ತುಂಬಾ ಉಪಯುಕ್ತವಾದದ್ದು. ದೇಹದ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ, ಪಿತ್ತ ನಿವಾರಣೆ ಮಾಡ್ತದೆ. ಬೆಟ್ಟದ ನೆಲ್ಲಿಕಾಯಿ ದೇಹಕ್ಕೆ ಶಕ್ತಿಯನ್ನು ನೀಡ್ತದೆ. ಅಷ್ಟೇ ಅಲ್ಲ, ರಸಾಯನ ಆಯುರ್ವೇದ ಪದ್ಧತಿಯಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಆರೋಗ್ಯವರ್ಧನೆ, ಶಕ್ತಿವರ್ಧನೆಯನ್ನು, ಆಯುಷ್ಯವರ್ಧನೆಯನ್ನು ಕೂಡ ಮಾಡ್ತದೆ. ನಾಲಿಗೆ ಕೂಡ ತುಂಬ ಹಿತಕರವಾಗಿರುತ್ತದೆ ಇದರ ಒಂದು ರುಚಿ. ರಕ್ತ ಶುದ್ಧಿ ಕಾರ್ಯ ಮಾಡುವಲ್ಲಿ ಇದು ಎತ್ತಿದ ಕೈ. ನೆಲ್ಲಿಕಾಯಿ ಜ್ಯೂಸಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಸೇವಿಸೋದ್ರಿಂದ ದೇಹದ ಕಾಂತಿ ಹೆಚ್ಚಾಗ್ತದೆ, ಮುಖದಲ್ಲಿನ ಮಡುವೆಗಳು ಮಾಯವಾಗಿ ಮುಖದ ಸೌಂದರ್ಯ ಕೂಡ ಇಮ್ಮಡಿಗೊಳ್ಳುತ್ತದೆ. ಕೂದಲು ದಟ್ಟವಾಗಿ ಬೆಳೆಯುವಲ್ಲಿ, ಹೊಳಪಾಗಿ ಬೆಳೆಯುವಲ್ಲಿ, ಉದ್ದಾಗಿ ದಟ್ಟವಾಗಿ ಬೆಳೆಯುವಲ್ಲಿ ಕೂಡ ಇದು ತುಂಬಾ ಸಹಕಾರಿಯಾಗಿದೆ. ಕಣ್ಣಿನ ದೃಷ್ಟಿಯನ್ನು ಕೂಡ ಹೆಚ್ಚಿಸ್ತದೆ, ಕಣ್ಣಿನ ಸ್ನಾಯುಗಳನ್ನು ಬಲಗೊಳಿಸ್ತದೆ, ಮಲಬದ್ಧತೆಯನ್ನು ಕೂಡ ತಡೆಯುವಲ್ಲಿ ಸಹಕಾರಿಯಾಗಿದೆ. ಹೃದಯದ ಕಾಯಿಲೆಗಳನ್ನು ಕೂಡ ಇದು ತಡೆಗಟ್ಟುತ್ತೆ. ಹೀಗೆ ಒಂದಲ್ಲ ಎರಡಲ್ಲ, ಇದು ಒಂದು ರೀತಿಯ ಕಾಮಧೇನು ಕಲ್ಪವೃಕ್ಷ ಇದ್ದಂತೆ ಆಯುರ್ವೇದದಲ್ಲಿ ಅಷ್ಟೊಂದು ಉಪಯೋಗಗಳನ್ನು ಹೊಂದಿದೆ. ಅಂತಹ ಒಂದು ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಇವತ್ತು ನಾನು ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ದಯಮಾಡಿ ಯಾರೆಲ್ಲ ಹೊಸಬರಿದ್ದೀರಿ ನನ್ನ ಚಾನಲನ್ನು ಸಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅಮೂಲ್ಯವಾದ ಲೈಕನ್ನು ಕೊಡಿ, ಹಾಗೂ ಕೊನೆಯವರಿಗೂ ಕೂಡ ವಿಡಿಯೋವನ್ನು ನೋಡಿ, ಸ್ಕಿಪ್ ಮಾಡದೆ ನೋಡಿ. ತುಂಬ ಒಳ್ಳೆಯದಿದೆ. ತುಂಬ ಕಡಿಮೆ ಸಮಯದಲ್ಲಿ ಚಟ್ನಿಯನ್ನು ಮಾಡಿಕೊಂಡು ಮಜ್ಜಿಗೆ, ತಿಳಿ ಸಾರು, ಮೊಸರಿನೊಂದಿಗೆ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನೆಲ್ಲಿಕಾಯಿ ತುಂಬ ಬೆಳೆದಿರಬೇಕು. ಎಳೆದಾದ ಒಂದು ನೆಲ್ಲಿಕಾಯಿಯನ್ನು ಮಾಡೋದ್ರಿಂದ ಸ್ವಲ್ಪ ಕಹಿ ಬರುತ್ತೆ. ತುಂಬ ಚೆನ್ನಾಗಿ ಬೆಳೆದಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಆದರೂ ಪರವಾಗಿಲ್ಲ, ಅಥವಾ ಈಗಿನ ಸುಧಾರಿತ ತಳಿಯಲ್ಲಿ ಬಂದಂತಹ ನೆಲ್ಲಿಕಾಯಿ ಆದರೂ ಪರವಾಗಿಲ್ಲ, ಅಂತಹ ಒಂದು ನೆಲ್ಲಿಕಾಯಿಯನ್ನು ಬಳಸಿ ಈ ಒಂದು ಚಟ್ನಿಯನ್ನಾಗಲಿ, ಜ್ಯೂಸನ್ನಾಗಲಿ ಅಥವಾ ಉಪ್ಪಿನಕಾಯಿಯನ್ನಾಗಲಿ ತಯಾರಿಸಿದವಾಗ ಊಟಕ್ಕೆ ತುಂಬಾ ರುಚಿಯನ್ನು ಕೊಡ್ತದೆ. ಇದು ಒಂದು ತುತ್ತು ಜಾಸ್ತಿನೇ ಸೇರುತ್ತೆ, ದೇಹಕ್ಕೂ ಕೂಡ ಅಷ್ಟೇ ಉಪಯುಕ್ತವಾಗಿದೆ. ಸ್ನೇಹಿತರೆ, ಈ ಒಂದು ಬೆಟ್ಟದ ನೆಲ್ಲಿಕಾಯಿ ನಮ್ಮಲ್ಲಿ ಸಿಕ್ಕಿತ್ತು. ಇದನ್ನು ತೊಳೆದು ಒಣಸಿಟ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಳೆದಿದೆ. ಅದು ನಮ್ಮ ಹೊಲದಲ್ಲೇ ಸಿಕ್ಕಂತಹ ಇದು ಅಪರೂಪ. ಇಂಥ ಒಂದು ತಾಜಾ ಬೆಟ್ಟದ ನೆಲ್ಲಿಕಾಯಿ ಸಿಗೋದು ಕಷ್ಟ. ಹಳ್ಳಿಯಲ್ಲಿರುವವರಿಗೆ ಮಾತ್ರ ಇದು ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಅರ್ಧ kg ಅಷ್ಟು ಸಿಕ್ಕಿತ್ತು. ಅದನ್ನು ನಾನು ಚಟ್ನಿ ಪುಡಿ ಮಾಡೋಣ ಅಂತ ತೊಳೆದು ಒಣಸಿ ಇಟ್ಕೊಂಡಿದ್ದೇನೆ. ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಅದರದ್ದು ಒಂದು ಗೆರೆ ಇರುತ್ತೆ ನೋಡಿ, ಅದ್ರ ಮೇಲೆ ಕತ್ತಿ ಅಥವಾ ಚಾಕುವಿನಿಂದ ಎಸಳಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳುವಾಗ ಹುಷಾರು. ಕೆಲವೊಬ್ಬರು ಏನು ಮಾಡ್ತಾರೆ, ಅದನ್ನು ನೀರಲ್ಲಿ ಬಿಸಿ ಮಾಡಿಬಿಟ್ಟು ತೆಗಿತಾರೆ. ಅದು ಕೂಡ ಈಸಿಯಾಗಿರುತ್ತೆ. ನಾನು ಹೀಗೆ ತೆಗೆದಿದ್ದೇನೆ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು ಎಲ್ಲದನ್ನು. ಆದರೆ ನೀರಿನ ಅಂಶ ಇರಬಾರ್ದು. ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಲ್ಲ, ಹಾಗಾಗಿ ಸ್ವಲ್ಪ ಅದು ಕಟ್ ಮಾಡಿಟ್ಟಾವಾಗ ಹುಳಿ ಅಂಶ ಇರೋದರಿಂದ ಸ್ವಲ್ಪ ಕಲರ್ ಹೀಗೆ ಬರುತ್ತೆ. ತೊಂದರೆ ಇಲ್ಲ. ಆದರೆ ತುಂಬ ತಾಜಾ ಇದೆ. ಇದು ತಾಜಾ ನೆಲ್ಲಿಕಾಯಿ. ಒಂದೊಂದು ಪೀಸು ಕೂಡ ಅಷ್ಟೊಂದು ತಾಜಾ ಆಗಿದೆ. ಇದನ್ನು ತಯಾರಿಸಲಿಕ್ಕೆ ಬೇಕಾದಂಥ ಸಾಮಾನುಗಳು ನೋಡಿ ಇಲ್ಲಿ ಇಟ್ಕೊಂಡಿದ್ದೇನೆ. ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ನೋಡಿ ಎಣ್ಣೆಯನ್ನು ತಗೊಂಡಿದ್ದೇನೆ, ಉಪ್ಪು, ಮತ್ತು ಕತ್ತರಿಸಿಟ್ಕೊಂಡಂತಹ ಒಂದು ಬಟ್ಲು ನೆಲ್ಲಿಕಾಯಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬೆಲ್ಲ ಮಾತ್ರ ನೀವು ಎಷ್ಟು ನಿಮಗೆ ರುಚಿಗೆ ಬೇಕೋ ಅಷ್ಟು ಹಾಕ್ಕೋಬೋದು. ಬೆಲ್ಲ ಇದೆ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪೆಲ್ಲ ಹಾಕೋಬೋದು. MTR ಇಂಗು, ಅದನ್ನೆಲ್ಲ ಜೋಡಿಸಿಟ್ಕೋಬೇಕು. ಇಷ್ಟು ಪದಾರ್ಥಗಳು ಬೇಕು ಒಂದು ಚಟ್ನಿಯನ್ನು ತಯಾರಿಸಲಿಕ್ಕೆ. ಒಣಮೆಣಸಿನಕಾಯಿ ಅಥವಾ ಯಾವುದೇ ಒಣಮೆಣಸಿನಕಾಯಿ ನಡೀತದೆ, ಅದೇ ಆಗಬೇಕು. ಗುಂಟೂರಾಗಬೇಕು ಅಥವಾ ಬ್ಯಾಡಗಿ ಮೆಣಸಿನಕಾಯಿ ಹಾಗೇನಿಲ್ಲ, ಯಾವುದಾದ್ರು ಖಾರವಾಗಿರುವಂಥದ್ದು. MTR ಇಂಗನ್ನು ತಗೊಂಡಿದ್ದೇನೆ. ನೀವು ಬೇರೆ ಯಾವುದಾದ್ರೂ ಇಂಗನ್ನು ಕೂಡ ಬಳಸ್ಬೋದು. ಇಷ್ಟು ಸಾಮಗ್ರಿಗಳು ಬೇಕು ಇದನ್ನು ಮಾಡಲಿಕ್ಕೆ. ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡಾದ ನಂತರ ಇವೆಲ್ಲ ಪದಾರ್ಥಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಒಂದೊಂದಾಗಿ ಹಾಕಿ ಬೇಯಿಸ್ಕೋಬೇಕು ಒಂದೊಂದಾಗಿ. ಇಂಗು ಕೂಡ ಹಾಕಿದ್ದೇನೆ ನೋಡಿ. ಅವೆಲ್ಲದ್ರ ಜೊತೆ ಸಾಸಿವೆ, ಜೀರಿಗೆ, ಮತ್ತು ಉದ್ದಿನಬೇಳೆ, ಹಾಗೆಯೇ ಕಡಲೆಬೇಳೆ ಮತ್ತು ಇಂಗು ಇವೆಲ್ಲನ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆಯೇ ಮೆಣಸು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇವೆಲ್ಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೆಂದ ನಂತರ ಅವಕ್ಕೆ ಈ ನೆಲ್ಲಿಕಾಯಿ ಕತ್ತರಿಸಿಟ್ಕೊಂಡಂತಹ ಹೋಳನ್ನು ಹಾಕಿ ಚೆನ್ನಾಗಿ ಅದರಲ್ಲಿ ತಿರುಗಿಸ್ಬೇಕು. ಚೆನ್ನಾಗಿ ಬೇಯಿಸ್ಬೇಕು ಅದನ್ನು.
ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. 2-3 ಸುತ್ತು ಫ್ರೈ ಮಾಡಿ ಚೆನ್ನಾಗಿ ಬೆಂದ ನಂತರ, ಈಗ ನಾನು ಸ್ವಲ್ಪನೇ ತೋರಿಸಿದ್ದೇನೆ, ಬೆಂದ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗ್ತದೆ. ಉಪ್ಪು ಹಾಕ್ಕೋಬೇಕು. ಉಪ್ಪು ಎಲ್ಲ ಕಾಯಿಗಳಿಗೂ ಹಿಡಿಬೇಕು. ಉಪ್ಪು, ಅರಿಶಿನ ಪುಡಿ, ನಂತರ ಬೆಲ್ಲ, ನಂತರ ಕೊತ್ತಂಬರಿ ಸೊಪ್ಪು ಇವಷ್ಟೆಲ್ಲನ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಳವನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಅದನ್ನು ಹೋಳಿದಾವಲ್ಲ ಅವು ಚೆನ್ನಾಗಿ ಬೇಯಬೇಕು. ನೀರಿನ ಅಂಶ ಎಲ್ಲ ಹೋಗಿ ಮೆತ್ತಗೆ ಬೇಯಬೇಕು ನೋಡಿ. ಬೆಲ್ಲ ಹಾಕಿ ಅಷ್ಟರ ನಂತರ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿ, ಕರಿಬೇವಿದ್ರೆ ಹಾಕ್ಬೋದು, ಅವು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಹತ್ತದ ಹಾಗೆ, ತಳ ಹಿಡಿಯದ ಹಾಗೆ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಮುಚ್ಚಿಡಬೇಕು ಅದನ್ನು. ಆವಾಗ ಉಗಿಯಲ್ಲಿ ಚೆಂದ ಬೆಂದ ನಂತರ ಅದು ಎಷ್ಟು ದಿವಸ ಇಟ್ಟರೂ ಕೂಡ ಕೆಡೋದಿಲ್ಲ. ಇಂಥ ಒಂದು ಚಟ್ನಿಯನ್ನು ನೀವು ಮಾಡಿ ಒಂದು ಗಾಜಿನ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಊಟಕ್ಕೆ, ಮಜ್ಜಿಗೆ ಊಟ, ಅದರಲ್ಲೂ ವಿಶೇಷವಾಗಿ ಮಜ್ಜಿಗೆ ಊಟ, ತಿಳಿಬೇಳೆ ಸಾರಿನ ಊಟಕ್ಕೆ ಸೈಡಿಗೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ತಿನ್ನಲಿಕ್ಕೂ ಖುಷಿ ಆಗುತ್ತೆ ಅದನ್ನು. ಈಗ ನೆಲ್ಲಿಕಾಯಿಯನ್ನು ಹಾಗೆ ಹಸಿದಿಟ್ಕೊಂಡ್ರೆ ಅದು ಸ್ವಲ್ಪ ದಿವಸಕ್ಕೆ ಹಾಳಾಗುತ್ತೆ. ಈ ರೀತಿ ಮಾಡಿ ನಾವು ಒಂದು ಗ್ಲಾಸಿನ ಡಬ್ಬಿಯಲ್ಲಿ ಹಾಕಿಟ್ಕೊಂಡಾಗ ಎಷ್ಟು ದಿನ ಬೇಕಾದರೂ ಕೆಡದ ಹಾಗೆ ಇಟ್ಕೋಬೋದು. ಅದಕ್ಕೆ ನೀರಿನ ಅಂಶವನ್ನು ಸೇರಿಸಬಾರ್ದಷ್ಟೇ ನೋಡಿ. ಆ ಎಲ್ಲ ಹುರಿದಂಥ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಅದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ರುಬ್ಲಿಕ್ಕೆ ಹೋಗಬಾರ್ದು. ತರಿತರಿಯಾಗಿ ಅದನ್ನು ಮಿಕ್ಸಿ ಮಾಡಿಟ್ಕೊಂಡ್ರೆ ಈ ರೀತಿ ಬರುತ್ತೆ, ಅಂಟಂಟಾಗಿರುತ್ತೆ. ಅದಕ್ಕೆ ನೀರಿನ ಅಂಶ ಇರಬಾರ್ದು. ಹಾಗೆ ಮಾಡಿದ್ದನ್ನು ಈ ರೀತಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕೋಬೋದು. ನೀವು ಒಮ್ಮೆ ಮಾಡಿ ನೋಡಿ. ಇಲ್ಲಿಯವರೆಗೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.